ಹಲೋ ಎಲ್ರಿಗೂ, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಇವತ್ತು ಸಂಡೇ ಆದ್ದರಿಂದ ನಾವು ಸ್ವಲ್ಪ ಲೇಟಾಗಿ ಎದ್ದೊಳಿದ್ವಿ. ಎದ್ದೊಳೋ ಅಷ್ಟರಲ್ಲಿ ನಮ್ಮ ಅಮ್ಮ ಮನೆ ಮುಂದೆ ಕಾಂಪೌಂಡ್ ಎಲ್ಲ ತೊಳೆದು ರೆಡಿ ಮಾಡಿದರು ನಾಳೆ ನ್ಯೂ ಇಯರ್ಗೆ. ಆಮೇಲೆ ಚಪಾತಿ ಹಾಕ್ಕೊಡಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಮನೆಯವ್ರಿಗೆಲ್ಲರಿಗೂ ಚಪಾತಿ ಹಾಕ್ಕೊಟ್ವಿ. ಬಟ್ ಆದರೆ ಹಾಕ್ಕೊಡೋ ಮಧ್ಯದಲ್ಲಿ ಎಣ್ಣೆನ ಬೇರೆ ಚೆಲ್ಬಿಟ್ಟು ನಾವು ಅಮ್ಮಂಗೆ ಎರಡೆರಡು ಕೆಲಸ ಕೊಟ್ಟಿದ್ದೆ. ಅದಕ್ಕೊಂದು ಸ್ವಲ್ಪ ಬೈಸ್ಕೊಂಡೆ. ಅದಾದಮೇಲೆ ನಾನು ಚಪಾತಿ ಹಾಕ್ಕೊಂಡು ನಾಷ್ಟ ಮಾಡಿಕೊಂಡು ನಾವು ಇವತ್ತು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ನಾವು 3 ಮೆಂಬರ್ಸ್ ಹೋಗ್ತಿದ್ರಿಂದ ಗಾಡೀಲಿ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕಾರ್ ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೋಗಿ ಕಾರ್ ಎತ್ಕೊಂಡು ಬಂದು ನನ್ನ ತಂಗಿನ ನಮ್ಮ ಅಮ್ಮನೂ ಕರ್ಕೊಂಡು ಮನೆಯಿಂದ ಹೊರಟು ಆನ್ ದ ವೇ ಅಲ್ಲಿ ಇನ್ಫೋಸಿಸ್ ಹತ್ರ ಫೋಟೋ ಶೂಟ್ಗೆ ಸ್ಪೇಸ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ನನ್ನ ಫೋಟೋಸ್ ತೊಗೋಬೇಕಂತ ಹೇಳ್ಬಿಟ್ಟು ಇನ್ಫೋಸಿಸ್ ಹತ್ರ ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ಅಲ್ಲೂ ಫೋಟೋಸ್ ತೊಗೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಾವು ಅಜ್ಜಿ ಮನೆಗೆ ಹೋದ್ವಿ. ಮತ್ತು ಅಜ್ಜಿ ಮನೆಯಿಂದ ಫಂಕ್ಷನ್ಗೆ ಹೋಗ್ಬಿಟ್ಟು ಅಲ್ಲೂ ಸ್ವಲ್ಪ ಎಲ್ಲರೂ ಮಾತಾಡಿಸ್ಕೊಂಡು ಆಮೇಲೆ ಊಟಕ್ಕೆ ಹೋಗಿ ಕೂತ್ಕೊಂಡ್ವಿ. ಊಟ ಆಯಿತು. ಊಟ ಮುಗಿಸ್ಕೊಂಡು ಬಂದಮೇಲೆ ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟು ಅಜ್ಜಿ ಮನೆಗೆ ಬಂದ್ವಿ. ಅಜ್ಜಿ ಮನೆಗೆ ಬಂದ್ಬಿಟ್ಟು ನಾಳೆ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಮನೆಗೆ ಎಲ್ಲರೂ ಬರ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ನಾವು ನಮ್ಮ ಮನೆಗೆ ಬಂದು ಆಮೇಲೆ ಜ್ಯುವೆಲ್ರಿ ಶಾಪಲ್ಲಿ ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದು. ನಾಳೆ ನ್ಯೂ ಇಯರ್ ಪಾರ್ಟಿಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆವು. ಅಂದರೆ ನಾಳೆ ಅಂದರೆ ಇವತ್ತು ನೈಟಿಂದನೇ ಶುರು ಅಲ್ವಾ, ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದೆವು.